ಇವತ್ತು ಡೇ 2 ಆಫ್ ಅವರ್ ಗೋವಾ ಟ್ರಿಪ್ ಗೈಸ್. ಮ್ಯಾಗಿ ರೈಸ್ ಮೆಗಾಸ್ ಅಂತ ಯಾವುದೋ ಗೈಸ್. ಈಗ ಇವತ್ತು ನೈಟ್ ಏನು ಅದು ಎಲ್ಲಿಗೆ ಹೋಗೋದೈತಾರ ಮಂಗೂಸ್ 40 ಬಂದಿದೆ ಗೈಸ್. ಇದು ಸಿನ್ಸ್ 1493 ಏನೋ ಎಕ್ಸಾಕ್ಟ್ ಆಗಿದೆ. ಇವೆಲ್ಲ ನೀವೇ ಓದ್ಕೊಂಡ್ಬಿಟ್ಟು ಪಾಸ್ ಮಾಡಿ. ಫಸ್ಟ್ ಟೈಮ್ ನಾವು ಬಂದಿದ್ದು, ನೀವು ಫಸ್ಟ್ ಟೈಮ್ ನೋಡೋಕತ್ತೀರ ಅನ್ಸ್ತೈತಲ್ಲ ಏನೋ. ಪ್ಲೀಸ್ ರೀಡ್ ಅಂತ ಹೇಳ್ರಿ. ಇದೇನೋ ಹಾಕ್ಯಾರ ಫುಲ್ಲು ಓದ್ಬಿಡ್ರಿ. ಇಲ್ಲಿ ಇನ್ನೊಂದು ಏನಂದ್ರೆ ಫೋಟೋ ಶೂಟಿಗೆಲ್ಲ ಸೈಕ್ ಗೈಸ್. ಮನು ನಾನು ಸಮುದ್ರ ನೀನೇ ಮಾಡಿದ್ವಿ. ಒಂದು ಓಲೆ ಕಾಣ್ತೈತಾ? ಈ ಓಲಿಂದ ಎನಿಮೀಸ್ ಈ ಗೇಟ್ ಇಂದ ಇಲ್ಲಿ ಬಂದ್ರೆ ಬಿಸಿ ಬಿಸಿ ಎಣ್ಣೆ ಹೋಗಿತಿದ್ರಂತೆ. ಇಲ್ಲಿ ಅಂತೂ ಬಾಲ್ಕನಿ ವ್ಯೂ ಸೈಕ್ ಬರುತ್ತೆ. ನಾವು ಬಂದಿರೋದು ಇಲ್ಲೇ ಗೈಸ್. ಅಂದ್ರೆ ಈಗ ಹಿಂಗತ್ತಿ ಇಲ್ಲಿಂದ ಒಳಗೆ ಹೋಗಿ ಬಂದಿರೋದು ಇಲ್ಲಿ ಹಾಕಿಬಿಟ್ರೆ ಅವಾಗ ಡೇಟ್ ಕೂಡ ಹಾಕ್ಯಾರ. ಇದೇ ಕೆಳಗೆ ಆಯಿಲ್ ಹಾಕ್ತಾರಂತ ನೋಡಿದ್ವಲ್ಲ, ಇದೇನದು ಇದ್ರ ಅಪ್ಪರ್ ಪಾರ್ಟ್. ಓ ಇದು ಸೈಕ್ ಐತೆ ನೋಡಿ ಸಂದೀಪ್. ನೀನು ಹೀರೋಯಿನ್ ಟೈಟಾನಿಕ್ ಶಿಪ್. ಅದು ಚರ್ಚಿಗೆ ಒಂದು ಹೋಗಿದ್ದು ಗೈಸ್. ಅದು ಪಟೇಲಿಂದ ಹುಟ್ಟಿದಬ್ಬ ಇದ್ರು ಮಗ ಬಡಿಯೋದಂತೂ ಬಿಡಾಗತ್ತಿಲ್ಲ. ಕೆಳಗೆ ಬಿಡಿಡಿ ಅಣ್ಣ. ಅದಕ್ಕೆ ಸೀದಾ ಈ ಕಡೆ ಬೀಚ್ ಕಡೆ ಇರೋ ಡೊಮಿನೋಸ್ಗೆ ಬಂದು ಗೈಸ್. ಸೀದಾ ಬಂದಿರೋದು ಮ್ಯಾಕ್ಡೊನಾಲ್ಡ್ಸ್ಗೆ. ಇದ್ರಾಗ ಏನೋ ನಾವು ಕೋಕ್ ಬದಲಿ ರೀಪ್ಲೇಸ್ಮೆಂಟ್ ಮಾಡ್ಕೋಬಹುದು. ಕ್ಯಾಪೆಚಿನೋ ಇರಲಿ. ಪಟೇಲ್ ಪಾರ್ಟಿ ಇವತ್ತು ನಮ್ಗೆ ಮ್ಯಾಕ್ಡೊನಾಲ್ಡ್ಸ್ ಕೊಡ್ಸಾಕತ್ತಾರ. ಅದಕ್ಕೆ ಹಿಂಗೆ ಆಟ ಆಡಕ್ಕೆ ಇದು ಕೊಟ್ರೆ ಹೌದು ಲೇವಣ ಸೋಣ ಸೇಮ್ ಬೆಲ್ಜಿಯಂ. ಈ ಕಡೆಗೆ ಬಾಲ್ಕನಿ ಇವರು ಸ್ಪೆಷಲ್ ನನಗೆ commandments, why? Man can't tell me nothing about this coke. Can't tell me nothing about this crack. This weed. ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ. ಹೋಗಿದ್ರಿ. ಇವತ್ತು ಡೇ 2 ಆಫ್ ಅವರ್ ಗೋವಾ ಟ್ರಿಪ್ ಗೈಸ್. ಇವತ್ತು ಬ್ರೇಕ್ಫಾಸ್ಟ್ ಆದಂತ ಇನ್ನು ಸಾನಾಗಿನ ಆಗಿಲ್ಲ, ಅದು ಬ್ರೇಕ್ಫಾಸ್ಟ್ ಮಾಡಿವಿ. ಈ ಕಡೆ ಪುಳಿಯೋಗರೆ ಆಗಿದೆ ಗೈಸ್. ಮೇನ್ ಎಲ್ಲ ಸ್ಟೇಬಲ್ ಆದಂಥ ಮ್ಯಾಗಿ ಎಕ್ಸ್ಟ್ರಾ ಪೆರಿ ಇಲ್ಲ ಬೇರೆ ಇಲ್ಲ ಬರೋ. ಅದಕ್ಕೆ ಈಗ ಫಸ್ಟ್ ತಿನ್ನೋಣ. ಆರತ್ತ ಪೌಡ್ರ್ ಎಲ್ಲ ಬೇಕಂತಾರಂತ ಗೈಸ್. ಈಗ ಫೈನಲಿ ಹೊಂಟಿವ್ರಿ. ಈಗ ಎಲ್ಲಿಗೆ ಹೊಂಟಿವ್ರಿ ಪಾಪಡಿ? ಅದು ಲೊಕೇಶನ್ ರೈಸ್ ಮೆಗಾಸ್ ಅಂತ ಯಾವುದೋ ಗೈಸ್. ಈಗ ಇವತ್ತು ಸ್ವಲ್ಪ ಬೇರೆ ಕಡೆ ಹೋಗೋದು ಪ್ಲ್ಯಾನ್ ಐತೆ ಗೈಸ್. ಇವತ್ತು ನೈಟ್ ಏನು ಅದು ಎಲ್ಲಿಗೆ ಹೋಗೋದೈತಾರ ಏನ ಗೈಸ್? ಅದು ಶಿಪ್ಪಿಂದ ಗೈಸ್. ಅದೇ ಶಿಪ್ಪಿಂದ ಗೈಸ್. ಅದಕ್ಕೆ ಹೋಗೋದೈತೆ. ಯಾಕಂದ್ರೆ ನಿನ್ನೆ ಇರ್ತದ ಅದೇ ಅನ್ನೆಲ್ಲ ಗೈಸ್. ಸ್ವಲ್ಪ ಕ್ಯಾನ್ಸಲ್ ಆಗಿದ್ದಕ್ಕೆ ಅದು ಇದಾಗಲಿಲ್ಲ. ಅದಕ್ಕೆ ಈಗ ಹೊಂಟಿವಿ. ಎಲ್ಲಿ ಹೊಂಟಿವಿ ನಮಗೂ ಇನ್ನೂ ಕ್ಲಾರಿಟಿ ಇಲ್ಲ. ಒಟ್ಟು ಲೊಕೇಶನ್ ಅನ್ನೋದು ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಈಗ ಅಲ್ಲೆಲ್ಲಿ ಹೋಗೋದೈತಿ. ವಿಡಿಯೋ ಲಾಗ ಮಾಡೋದೈತಿ. ಹೋಗೋಣ, ಲೆಟ್ಸ್ ಗೋ. ಇದಾದ ಮಂಗೂಸ್ 40 ಬಂದಿದೆ ಗೈಸ್. ಇದು ಸಿನ್ಸ್ 1493 ಏನೋ ಎಕ್ಸಾಕ್ಟ್ ಆಗಿದೆ. ಇವೆಲ್ಲ ನೀವೇ ಓದ್ಕೊಂಡ್ಬಿಟ್ಟು ಪಾಸ್ ಮಾಡಿ. ಗೈಸ್ ಈಗ ಟಿಕೆಟ್ ತೊಗೊಳಕ್ಕೆ ಈ ಥರ ಅನಾಹುತ ಕ್ರೇಜಿ ಪ್ಲೇಸಸ್ಸಿಗೆ ಬಂದಿವಿ. ಅಂದರೆ ಇವೆಲ್ಲ ಗೋವಾದಾಗ ನಾವು ಫಸ್ಟ್ ಟೈಮ್ ನೋಡಾಕತ್ತೀವಿ. ಯಾಕಂದ್ರೆ ಫುಲ್ ರಿಸರ್ಚ್ ಮಾಡಿ ಎಲ್ಲ ನೋಡಾಕತ್ತೀವಿ. ಅದಕ್ಕೆ ಈಗ ಇಲ್ಲಿ ಟಿಕೆಟ್ ತೊಗೊಳಕತ್ತಾನ. ಟಿಕೆಟ್ ತೊಗೊಂಡಾದ್ಮೇಲೆ ನೋಡೋಣ. ಪ್ಲೇಸು ಚೆನ್ನಾಗಿದೆ ಗೈಸ್. ಅಲ್ಟೇ ಐತೆ. ಈಗ 200 ಮೀಟರ್ ನಡ್ಕೊಂಡು ಹೋಗ್ಬೇಕಂದ್ಮೇಲೆ ಫಸ್ಟ್ ಟೈಮ್ ನಾವು ಬಂದಿದ್ದು, ನೀವು ಫಸ್ಟ್ ಟೈಮ್ ನೋಡೋಕತ್ತೀರ ಅನಿಸ್ತೈತೆ. ಲೆಟ್ಸ್ ಗೋ. ಇಲ್ಲೇನ ಪ್ಲೀಸ್ ರೀಡ್ ಅಂತ ಹೇಳ್ರಿ. ಇದೇನೋ ಹಾಕ್ಯಾರ ಫುಲ್ಲು ಓದ್ಬಿಡ್ರಿ. ಮತ್ತು ಟಿಕೆಟ್ ರುಪೀಸ್ 50 ಎಲ್ಲ ಐತೆ. ಟೈಮಿಂಗ್ ಐತ್ರಿ 9:30ರಿಂದ 5:30 ಮಟ್ಟ. ಎಲ್ಲ ಬರೀ ಬಿಸ್ನೆಸ್ ಮಾಡಕ್ಕೆ ಇದು ಇದಕ್ಕೆ ತೊಗೊಂಡ್ರೆ ನನಗೆ ಏನಲ್ಲ ಗುಡಿಗೆ ಅಭಿಷೇಕ್ ಅಲ್ಲ ಗುಡಿಗೆ. ಓ ಗೈಸ್ ಇಲ್ಲಿ ಪಕ್ಕ ಇಲ್ಲಿ ಪರ್ಫೆಕ್ಟ್ ಇದೆ ಗೈಸ್. ಇಲ್ಲಿ ಪರ್ಫೆಕ್ಟ್ ತೋರ್ಸಾಕತ್ತಾರ. ಈ ಥರ ಐತಂತೆ. ಮಂಗೂಸ್ ಫೋಟೋ ಐತೆ. ಹೆಂಗೈತೆ ಏನು ಹೆಂಗಂತ ನಮಗೂ ಗೊತ್ತಿಲ್ಲ. ನೋಡೋಣ. ಅದ್ರ ಶೆಕೆ ಕಿತ್ತಾಕತ್ತೈತೆ ಗೈಸ್. ಇಲ್ಲೇ ಬಿಸಿ ಅಂದರೆ ಮಳೆ ಒಂದಿಲ್ಲ ಅನ್ನೋದು ಖುಷಿ. ಆದರೂ ಸ್ವಲ್ಪ ಬಂದರೆ ಸಾಕಿದೆ. ಯಾಕಂದರೆ ಹೆಲ್ಮೆಟ್ ಹಾಕ್ಕೊಂಡ್ಬಿಡ್ತೀವಲ್ಲ, ಸ್ವಲ್ಪ ಎಲ್ಲ ಕಿಟಿ ಕಾಣ್ತೀವಿ. ಅದಕ್ಕೆ ಹೋಗೋಣ ಗೈಸ್. ಈಗ ಫೈನಲಿ ಫುಲ್ ಎದಿಗೆ ಮೆಟ್ಲು ಏನೋ ರೋಡು ಹತ್ತದೈತಿ. ಇದರ ಮೇನ್ ಇಷ್ಟ ಏನಂದ್ರೆ ಗೈಸ್ ಇದೇ ಗೈಸ್. ಯಾಕಂದ್ರೆ ಕಲ್ಲು ನಡಕ್ಕೆ ಫುಲ್ ಗಿಡಗಳು ಸಣ್ಣ ಬೆಳೆದು ಬಿಟ್ಟಾವ. ಏನೆಲ್ಲಗೂ ಬೆಳೆದವ. ಸೈಕ್ ಐತೆ ಗೈಸ್. ಇಲ್ಲಿ ಇನ್ನೊಂದು ಏನಂದರೆ ಫೋಟೋ ಶೂಟಿಗೆಲ್ಲ ಸೈಕ್ ಗೈಸ್. ಸೈಕು ಇವತ್ತು ನಮ್ಮ ಪಟೇಲ್ ಅವ್ರದ್ದು ಹುಟ್ಟಿದಬ್ಬ ಇರೋದಕ್ಕೆ ಕ್ರೇಜಿ ಫೋಟೋ ಶೂಟ್ ಮಾಡ್ಕೊಳಕತ್ತ ನಮ್ಮ ಪಟೇಲ್. ಈ ಕಡೆ ಬಾಲ್ಯ ತಕ್ಷಣ ಬಾಲ್ಯಪ್ಪ ನೀನು ಒಂದು ಲಾಗಿಗೋಸ್ಕರ ಪಾಪ. ಫುಲ್ ಗೈಸ್ ಗ್ರೀನರಿ ನೋಡ್ರಿ. ಸೈಕ್ ಬೆಳೆದವ. ಇಲ್ಲಂತೂ ಅನಾಹುತ ವ್ಯೂ ಅಂತೂ ಸೈಕ್ ಕಾಣುತ್ತೆ. ಸಮುದ್ರನ ಯಾವುದು? ಸಮುದ್ರ ಬ್ರೋ. ಮನು ನಾನು ಸಮುದ್ರ ನೀನೇ ನದಿ ಅಲ್ಲ. ಅಷ್ಟು ಕಮ್ಮಿ ಅಲೆ ಇರಲ್ಲ ಸಮುದ್ರದಾಗ. ಸೀದಾ ಫೋಟೋ ಶೂಟ್ ಆತು ಹೊಡ್ರದು. ಈಗ ಸೀದಾ ಎಂಟ್ರಿ ಹಿಂಗೆ ಐತೆ ಗೈಸ್. ಇದು ಈ ಥರ ಎಂಟ್ರೆನ್ಸ್ ಐತೆ. ಏನಾಯ್ತು ಗೊತ್ತಿಲ್ಲ. ನೋಡಿ ಈಗ ಇಲ್ಲೊಂದು ಓಲೆ ಐತಾ ಕಾಣ್ತೈತಾ? ಇಲ್ಲಿ ನೋಡ್ಲಿ ಅದು ಬಿಡ್ಲೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ವಿ. ಇಲ್ಲಿ ಒಂದು ಓಲೆ ಐತೆ ಕಾಣ್ತೈತಾ?
ಈ ಹೋಲಿಂದ ಎನಿಮೀಸ್ ಈ ಗೇಟ್ ಇಂದ ಇಲ್ಲಿ ಬಂದ್ರೆ ಬಿಸಿ ಬಿಸಿ ಎಣ್ಣೆ ಹೋಗಿತಿದ್ರಂತೆ. ಬರಬರತ್ತೆ ಸುಟ್ಟೋಗ್ಬಿಡ ಅಂತ ಎನಿಮಿ ಮೇಲೆ ಇಲ್ಲಿ ಬರೋದು ನೋಡು. This was used to shoot through hot oil on the enemy who had breached the gate. ಅದೇ ಇಲ್ಲಿಂದ ಹೋಗಿತಿದ್ರು ಮೇಲೆ ಆಯಿಲ್ ಹೋಗಿತ್ ಬಿಡ್ತಿದ್ರು ಬಿಸಿ ಬಿಸಿ ಎಣ್ಣೆ. ಅಂದ್ರೆ ನಾನು ಈ ಕಡೆ ಹಿಂಗ್ ನಿಂತಂದ್ರೆ ಇಲ್ಲಿ ಬಿಡ್ತಿತ್ತು ಈಗ ಸ್ವಿಂಗ್ ಅಂತ ಹೇಳಿ. ಅಂದ್ರೆ ಫುಲ್ ಹಿಂಗ್ ಸುರಿತಿದ್ರ? ಬಕೆಟ್ ಓ ಹಂಗ ಹೇಳ ನಾನು ಹಿಂಗ್ ಚಿಮ್ಸ್ತಾರೆ ನನಗೆ. ಚಿಮ್ಸಕ ಅದೇ ವೆಲ್ಕಮ್ ಮಾಡಕ್ ಅಂತಾರ ನಿನ್ನವರು. ಎಸ್ ಗೈಸ್ ಫೈನಲಿ ನಾವು ಛತ್ರಿ ತಗೊಂಡಿರ್ತೀನಿ ಎಣ್ಣೆ ಆಗಿದೆ ಅದು ಕ್ಲೋಸ್ ಆಯ್ತು. ಹೌದಾ? ಹಾ ಏನು ಟೀ? During the freedom movement, this cell was also used for solitary confinement. ಜೈಲೇ ಸಂದೀಪ್ ಗೈಸ್ ಫೋಟೋ ಶೂಟ್. ಪಟೇಲ್ ನಿನಗೆ ಇನ್ನೊಂದು ಫೋಟೋ ಶೂಟ್ ಇದು ಸಿಕ್ತ ಬಾಯ್, ಲೊಕೇಶನ್ ಹೇಳ್ತಾನೆ ಗೈಸ್. ಕ್ರೇಜಿ ಫೋಟೋಸ್ ಬರ್ತಾವೆ ಇಲ್ಲಿ ಅಂತರೂ. ಇಲ್ಲಿ ಅವಾಗೆ ಒಂದು ಗುಂಪು ತಗೊಳಕತ್ತಾರ. ಈ ಮನೆ ಅಂತೂ ಹೈಲೈಟ್ ಸೈಕ್ ಬಂದೈತಿ ನೋಡೋಣ. ಇಲ್ಲಿ ಅಂತೂ ಬಾಲ್ಕನಿ ವ್ಯೂ ಸೈಕ್ ಬರುತ್ತೆ. ಈಗ ಫೈನಲಿ ಬಂದೀವ್ರಿ. ಏನು ಮಾಡಲ್ ನೋಡಕತ್ತಿರಲ್ಲ, ಸಿಟಿ ಮಾಡಲ್ ಅಂದರೆ ಈಗ ನಾವು ಬಂದಿರೋದು ಇಲ್ಲೇ ಗೈಸ್. ಅಂದರೆ ಈಗ ಹಿಂಗತ್ತಿ ಇಲ್ಲಿ ಒಳಗೆ ಹೋಗಿ ಬಂದಿರೋದು ನಾವು ಇಲ್ಲಿ ಸೈಗೆ ಗೈಸನ್ನೆಲ್ಲ ರೆಡಿ ಮಾಡಲ್ಲ ಅನ್ನೋತ್ತ ಮಟ್ಟ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸು ಎಲ್ಲ ಅವರು ಇದಕ್ಕೆ ಬೋರ್ಡಿಗೆಲ್ಲ ಹಾಕ್ಯಾರ. ಸೈಗೆ ಗೈಸ್ ಲಿಟ್ರಲಿ ಇಲ್ಲಿ ಫೋಟೋ ಶೂಟಿಂಗ್ ಹೇಳಿ ಮಾಡಿಸಿದ್ದು. ಇನ್ನು ನಮಗೂ ಏನಷ್ಟು ಗೊತ್ತಿಲ್ಲ ಗೈಸ್, ಆದರೆ ಚೆನ್ನಾಗೈತೆ. ಈಗ ಹೋಗೋಣ. ಇಲ್ಲಿಂದ ವ್ಯೂ ಎಲ್ಲ ಸೈಕು ಐತೆ. ಅಲ್ಟಿ ಇದೆ ಗೈಸ್. ಇಲ್ಲಿ ನಾವು ನೆಟ್ಕೊಂಡು ಹೋಗ್ಬೇಕಂದ್ರೆ ಪೂರ ಈಗ ಮೇಲೆ ಏನು ಹೊಂಟಿವಲ್ಲ ಗೈಸ್, ಈಗ ಪೂರ ಮತ್ತು ಕ್ರೇಜಿ ವ್ಯೂ ಕಾಣುತ್ತೆ. ಇಲ್ಲಿ ಶೆಕೆ ನೋಡ್ರಿ ಗೈಸ್ ಯಾವ ಥರ ಐತಿ, ಹೆಂಗೆ ಇಳಿಯಾಗತ್ತದ ಅಂದ್ರೆ ನೀರು ಹಂಗೆ ಇಳಿಯಾಗತ್ತದ ಗೈಸ್. ಇಲ್ಲ ಅವಾಗೆ ಫೋಟೋಶೂಟ್ ಹುಡ್ರು ಎಲ್ಲ ಮಾಡಾಕತ್ತಾರ ಗೈಸ್. ಇಲ್ಲೇ ಐತೆ ನೋಡ್ರಿ ಬ್ಲಾಸ್ಟಿಂಗ್. ಅಂದರೆ ಯುದ್ಧ ಮಾಡ್ಬೇಕಾದ್ರೆ ಟಾಪ್ ಏನು ಕಾಣಾಕತ್ತೈತೆ ಎಲ್ಲ ಇಲ್ಲಿ ಕಾಣಾಕತ್ತೈತೆ ಗೈಸ್. ಇಟ್ಟಾರ ನೋಡ್ರಿ ಇದೆ ಗೈಸ್ ಶೂಟ್ ಮಾಡಾರ. ಫುಲ್ಲು ಕಲ್ಲಕ್ಕಿಂತ ಕಡೆ ಕಲ್ಲು ಗಟ್ಟಿ ಆಗ್ಬಿಡೈತೆ. ಶೂಟ್ ಗೀಟ್ ಮಾಡೋದೆಲ್ಲ ಇದ್ರಾಗೈತೆ ಗೈಸ್. ಇಲ್ಲಿಂದ ಗೈಸ್ ಒರ್ಜಿನಲ್ ಕಾಣಾಕತ್ತಿರ ನಿಮಗೆ. ಇಲ್ಲಿಂದ ಇಲ್ಲಿ ಹಾಕಿಬಿಟ್ರೆ ಅವಾಗ ಡೇಟು ಕೂಡ ಹಾಕ್ಯಾರ. ಮ್ಯಾನುಫ್ಯಾಕ್ಚರ್ ಮಾಡಿರೋದು ಡೇಟ್ ಮಾರ್ಚಾಗ. ಏನು ಅವಾಗಿಂದು ಮ್ಯಾನುಫ್ಯಾಕ್ಚರ್ದು ಏನು ನಮಗೂ ಗೊತ್ತಿಲ್ಲ ಗೈಸ್. ಇಲ್ಲಿಂದ ಗುರಿ ನೋಡ್ರಿ ಸೀದಾ ಬೋಟಿಗೆ ಹಿಂಗೆ ಎಳೆದು ಬಿಡ್ತಿದ್ರೆ. ಇಲ್ಲಿ ಸೈನಿಕರು ವಾಚ್ ಮಾಡ್ತಿದ್ರು ಗೈಸ್. ಇಷ್ಟ್ರಾಗ ಸೈನಿಕರು ವಾಚ್ ಮಾಡ್ತಿದ್ರೆ ಈಗ ನೋಡಿದ್ವಿ ಗೈಸಿಗೆ ಅನಾವತ್ತ ಐತ್ರಿ. ಇವೆಲ್ಲ ಹಳೇ ಕಾಲದ್ದು ಏನಾಯಿತು ಅಂದರೆ ಇದು ವಾರ ನಡೆಯುವ ಜಾಗ ಗೈಸ್. ಇದು ಅಂದರೆ ನಡೆದಿರೋದು ಏನೋ ಎಕ್ಸೆಟ್ರಾ. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ನೀವೇ ಗೂಗಲ್ಗೆ ಹೋಗಿ ನೋಡಿ ಮಾಡ್ಕೊಂಬಿಡ್ರಿ. ಈಗ ಫುಲ್ ಸೈಕಿನ್ನ ಭಾಳ ಪ್ಲೇಸಸ್ ಇದೆ ಗೈಸ್, ಹೋಗ್ಬೇಕು. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡಬೇಕು. ಬರೀ ಫೋಟೋಶೂಟಾಗೆ ಟೈಮ್ ಹೊಂಟೈತೆ ಗೈಸ್ ಅದಕ್ಕೆ. ಸೊ ಈಗ ಎಲ್ಲ ಕಡೆ ಹೋಗೋಣ, ಲೆಟ್ಸ್ ಗೋ. ಇದೇ ಟೈಮ್ ಕೆಳಗೆ ಆಯಿಲ್ ಹಾಕ್ತಾರಂತ ನೋಡಿದ್ವಲ್ಲ, ಇದೇನದು ಇದು ರಬ್ಬರ್ ಪಾಟ್ ಸೈಕ್. ಇದೆಲ್ಲ ಹಳೆ ಫೋಟೋಸು, ಡ್ರಾಯಿಂಗ್ಸ್ ಎಲ್ಲ ಸೈಕ್ ಅದಾವ. ಇದೇನಲೇ ಇದೇನೇ ಸಂದೀಪ? ಇದೇ ಟೈಮ್ ಕೆಳಗೆ ಆಯಿಲ್ ಹಾಕ್ತಾರಂತ ನೋಡಿದ್ವಲ್ಲ, ಇದೇನದು? ಇದು ರಬ್ಬರ್ ಪಾಟ್. ಇಷ್ಟ್ರಾಗ ಸುರಿತಿದ್ರ ಬಕೆಟ್ ಸುರಿತ ಎಲ್ಲ ಸೈಕ್. ಈಗ ಮತ್ತೆ ಎಲ್ಲಿ ಹೊಂಟಿವಿ ಗೊತ್ತಿಲ್ಲ. ಹಿಂಗೆ ಕಡೆ ಅಯ್ಯೋ ಯಪ್ಪ ಯಾರು ಹೇಳ್ತಾರಲ್ಲ ಹಿಂಗೆ ಕಳ ಈ ಸೈಗೈತವ ಲೇಪ ಮೆಟ್ಲಿ ಇಷ್ಟು ಕಳವ. ಅದೇ ಈಗ ಸೈಕ್ ಹೊಂಟಿವಿ ಗೈಸಿಗೆ. ಎಷ್ಟು ಡೌನ್ ಕೆಳಗಡೆ ಐತಂದ್ರೆ ಎಕ್ಸಿಟ್ ಇದು ಲಿಟ್ರಲಿ ಸೈಕ್ ಐತೆ ಗೈಸಿಗೆ. ಗೈಸ್ ಗೋವಾಗ ಬಂದರೆ ಹೇಳ್ತಾನೆ, ಒಬ್ಬರು ಕ್ಯಾಮ್ರಾಮ್ಯಾನ್ ಕೂಡ ಇಟ್ಕೊಂಬರ್ರಿ. ಇಲ್ಲ ನಿಮ್ಮ ದೋಸ್ತರೊಳಗೆ ಯಾರನ್ನ ಬೆಸ್ಟ್ ಫೋಟೋಸ್ ತೆಗಿತಾರ ಅಂದ್ರೆ ನಮ್ದ್ರಾಗ ಎಲ್ಲರೂ ತೆಗಿತಾರೆ ಹಂಗಂತಲ್ಲ. ಅದಕ್ಕೆ ಯಾಕಂದ್ರೆ ಸೈಕ್ ಫೋಟೋಸು ಮತ್ತು ಚಲೋ ಔಟ್ಫಿಟ್ ಒಂದು ಹಾಕ್ಕೊಂಬಂದ್ಬಿಟ್ರೆ ನೀವು ಲೆಕ್ಕ ತಕ್ಕೋಬೋದು ಫೋಟೋಸ್. ಅಷ್ಟು ಸೈಕ್ ಬರ್ತಾವ. ಇಲ್ಲೇ ಸಮುದ್ರ ಗೈಸಿಗೆ ಸೈಕ್ ವ್ಯೂ. ಇಲ್ಲಿ ಗೋವಾ ಅಂದ್ರೆ ವ್ಯೂ ಗೈಸ್, ಇಲ್ಲಿ ನೋಡೋಕೆ ಬರೋದು ಫೋಟೋಸು ವ್ಯೂ. ಓ ಮೈ ಗಾಡ್, ಯಾರ್ದ ಇದೇ ಪ್ಲೇಸಲ್ಲಿ ಸಮಾಧಿ ಒಂದು ಸೈಕ್ ಸಮಾಧಿ. ಸೈಕ್ ಸಮಾಧಿ ಅಂತಿರ್ತಾರೆ. ಸಮುದ್ರ ಬಗ್ಲಾಗೆ ಐತಲ್ಲೇ. ಓ ಇದು ಸೈಕ್ ಐತೆ ನೋಡಿ ಸಂದೀಪ. ಇಲ್ಲೊಳ್ಳೆ ಅವನ ಕಾಗಡಿ ಎಲ್ಲ ಹಸಿರು ದೊಡ್ಡ ಲೆಕ್ಕ ಆಗೈತೆ ನೋಡಿ. ಇದು ವ್ಯೂ ಗೈಸ್, ವ್ಯೂ ನೋಡ್ರಿ ಗೈಸ್. ಲಿಟ್ರಲಿ ಅಲ್ಟಿ ಅಂದರೆ ಅಲ್ಟಿ ಒಳಗೆ ಅಲ್ಟಿ ಗೈಸ್. ಫುಲ್ ನೆಲ ಅಲ್ಲ, ಫುಲ್ ಮಳೆ ಐತಿ ಗೈಸ್. ಅಂದರೆ ಇಲ್ಲೇ ಆಗಾಕತ್ತಿಲ್ಲ, ನಾವು ಬಂದಾಗ್ಲಿಂದ ಆಗಿಲ್ಲ ಮಳೆ. ಅನಾವತ್ತಾಗೈತೆ ಗೈಸ್. ತೆಂಗಿನ ಮರಗಳು ಅನಾವತ್ತಾಗೈತೆ, ಮಳೆಗಳು ಸದ್ದು ಸೈಕ್. ಗಾಳಿನೂ ಬರೋವಲ್ದು, ಸಮುದ್ರ ಇಲ್ಲಿದ್ರೂ ಗಾಳಿ ಬರೋವಲ್ದು ಗೈಸ್. ಅಷ್ಟು ಇದೇ ಐತೆ. ಓ
ಅಣ್ಣ ಕಳಗೊಂಬೇಡ ಅಣ್ಣ, ಇಲ್ಲಿ ಸೈಕ್ ಬರ್ತಾ ಬಾ. ಅಂದರೆ ಇದು ಅಂದರೆ ಗಾಳಿ ವ್ಯೂ 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 ಗೈಸ್, ವ್ಯೂ ಗೈಸ್, ಇಲ್ಲಿಂದ ಗೈಸ್ ಅನ್ನ ಸೇಮ್ ಟೈಟಾನಿಕ್ ಶಿಪ್ ಮ್ಯಾಗ ನಿಂತಂಗೆ ಆಗೈತಿ. ಅಂದರೆ ಇದು ವ್ಯೂ ಲೇವಣ. ಅಂದರೆ ಇಲ್ಲಿ ಮುಂದೆ ಕೈ ನೀನು ಹೀರೋಯಿನ್ ಟೈಟಾನಿಕ್ ಶಿಪ್, ಓಕೆನಾ? ಅಲ್ಲಿ ಮಾಡ್ತೀರಾ ನೀನು ಹಿಂದಕ್ಕೆ ನಿಂದಿರ್ಬೇಕಾ? ಹಾಂ, ಸ್ವಲ್ಪ ಹೈಟ್, ಸ್ವಲ್ಪ ಅಡ್ಜಸ್ಟ್ಮೆಂಟ್. ತಡಿ ನಾನು ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತೀನಿ, ತಡೀರಿ ಅವಣ. ಹಾಂ, ಓಕೆ. ಎವ್ರಿ ನೈಟ್ ಇನ್ ಮೈ ಡ್ರೀಮ್ಸ್ ಐ ಸಿ ಯು, ಐ ಫೀಲ್ ಯು. ಬಾಲೆ ಒಂದು ಕ್ರೇಜಿ ವ್ಯೂ ಗೈಸ್ ನಿಮಗೆ ತೋರಿಸೋದು. ಈಗ ಬಂದು ಇಲ್ಲಿ ಕುಂತೀವಿ, ಈ ಥರ ಇರೋದು. ಇಲ್ಲಿ ಬಂದು ಕುಂತೀವಿ ಈಗ ಶಿಸ್ತು ವ್ಯೂ ನೋಡ್ಕಂತ ಸ್ವಲ್ಪ ಜ್ಯೂಸ್ ಗೀಸ್ ಕುಡ್ದು ಹೋಗೋಣ ಗೈಸ್. ಯಾಕಂದ್ರೆ ಹೊಟ್ಟೆ ಫುಲ್ ಗರ ಅನ್ನಕತ್ತೈತಿ. ಮ್ಯಾಗ ಎತ್ತಿ ಇಳಿಯೋದ್ರಾಗ ಎಲ್ಲ ಇಳಿದೋತು. ಅಂದ್ರೆ ಸೆಕೆ ಅಂತೂ ಇವತ್ತು ಲಿಟ್ರಲಿ ಸೈಕೈತೆ ಗೈಸ್, ಸೆಕೆ ಅಂತೂ ಸೈಕೈತೆ ಗೈಸ್. ಈಗ ಫೈನಲಿ ಗೈಸ್ ಮನೆ ಬಂದ್ವಿ. ಒಂದಕ್ಕೆ ಹೋಗಿ ಹಿಂಗೆ ಬಂದು ತೇರ ಎಳೆದೋತು ಎಲ್ಲರದು. ನಿಯರ್ ಬೈ 7 ಪ್ಲೇಸ್ ಇವತ್ತು ಪ್ಲ್ಯಾನ್ ಆಗಿರೋದು ಇದಾಯಿತು. ಯಾಕಂದರೆ ಇವತ್ತು 7 ಪ್ಲೇಸ್ ಕವರ್ ಆಗ್ತಿತ್ತು ಗೈಸ್. ಯಾಕಂದರೆ ಬಿಕಾಸ್ ಆಫ್ ಕ್ರೂಸ್ ಇರೋದಕ್ಕೆ ಇವಾಗ 4 ಗಂಟೆಗೆ ಸಮಥಿಂಗ್ ಅದಕ್ಕೆ ಹೋಗ್ಬೇಕು. ಅದಕ್ಕೆ ಗೈಸ್ ಈಗ ಎದಕ್ಕೆ ಲೇಟ್ ಆತಂದ್ರೆ ಬಂದಿರೋದು ಚರ್ಚಿಗೆ ಒಂದು ಹೋಗಿದ್ದು ಗೈಸ್. ಅದು ಫಸ್ಟ್ ಟೈಮ್ ಈ ಚರ್ಚಿಗೆ, ಇಂಥ ದೊಡ್ಡ ಚರ್ಚಿ ಒಳಗಡೆ ಹೋಗಿರೋದು. ಒಳಗಡೆ ಅಂದರೆ ಕೂಡ ಒಳಗಡೆ ಅಲ್ಲ, ಅದರ ಬೇರೆ ಯಾರೋ ತಿಳ್ಕೊಂಡಿದ್ರು. ಅದಕ್ಕೆ ಎಷ್ಟು ಫಾರ್ಮಾಲಿಟೀಸ್ ಇದ್ದಾಗ ಸೈಲೆಂಟ್ ಇದ್ರಾಗ ಎಷ್ಟು ಫಾರ್ಮಾಲಿಟೀಸ್ ಮಾಡಾಕತ್ತಾರ ಅಂದರೆ ಸೈಕ್ ಅನ್ನೋತ್ತ. ನಾನು ನೋಡಿ ಲಿಟ್ರಲಿ ಸೈಕ್ ಆಗ್ಬಿಟ್ಟೆ ನಾನು. ಯಾಕಂದರೆ ಅದರಲ್ಲಿ ಅಲೋ ಮಾಡಲ್ಲ ಅಂತ ಅನ್ನೋದು ಹೇಳಿಬಿಟ್ರು ಅವಾಗ. ಅದಕ್ಕೆ ಈಗ ಹೋಗೋಣ ಗೈಸ್. ಈಗ ಸ್ವಲ್ಪ ಒಟ್ಟಿಗೆ ಏನಾರ ಈಗ ಅದಕ್ಕೆ ನಾವು ಈಗ ಸೂಪ್ ಮಾಡ್ಕೊಳಕತ್ತೀವಿ. ಸೂಪ್ ಮಾಡ್ಕೊಂಡು, ಯಾಕಂದರೆ ಕ್ರೂಸ್ದಾಗ ಅನ್ಲಿಮಿಟೆಡ್ ಫುಡ್ ಗಿಟ್ ಎಲ್ಲ ಇರುತ್ತೆ. ಅದು ನೋಡಿ ಮಾಡೋಣ ಅಂತ ಹೇಳ್ಕೊಂಡ ಲೆಟ್ಸ್ ಗೋ. ಪಟೇಲಿಂದ ಹುಟ್ಟಿದಬ್ಬ ಇದ್ದರು ಮಗ ಬಡಿಯೋದಂತೂ ಬಿಡಾಗತ್ತಿಲ್ಲ. ಬುಡಿಡಿ ಅಣ್ಣ ಪಟೇಲ್ ದಮ್ಮಕ್ಕೆ ಬೆನ್ನು ಎಲ್ಲಿ ಐತಿ? ಬೆನ್ನು ಮ್ಯಾಗಾರ ಕುಂತಿ ಎಲ್ಲೇ ಮಗನೇ ಅರ್ಧ ಉಸಿರಾಡಕತ್ತಿಲ್ಲ ಲೇವಣ. ಅವನ ತೆಗಿಡೇ ಅಣ್ಣ. ಅಣ್ಣ ಹುಟ್ಟಿದಬ್ಬ ಇರೋದ್ಲಿ ಒಂದು ಎತ್ತಿಲೆ ಪಟೇಲ್ ಕುತ್ತಿಗೆ ಬೇಡ, ತೆಗಿಲೇವಣ ಸಾಕು. ಉಸಿರು ಅದು ಮೊದಲೇ ಲಂಗ್ಸ್ ಗಿಂಗ್ಸ್ ಒಳಗಿರೋ ಹೋದ್ರೆ ಏನು ಮಾಡಿದ್ರು? ತೆಗಿಲೇ ಲಂಗ್ಸ್ ಯಪ್ಪ. ಈಗ ಫೈನಲಿ ಎಲ್ಲಿ ಬಂದ್ವಿ ಅಂದ್ರೆ ರೂಮ್ನಾಗ ಕರೆಂಟ್ ಹೋಗ್ಬಿಡ್ತು. ಅದಕ್ಕೆ ಸೂಪ್ ಮಾಡೋಕೆ ಆಗಲಿಲ್ಲ. ಯಾಕಂದ್ರೆ ಭಾಳ ತನಕ ಕಾದ್ವಿ. ನಿಯರ್ ಬೈ 1 ಅವರ್, ನಿಯರ್ ಬೈ ½ ಅವರ್ ಮ್ಯಾಗ ಕಾದ್ವಿ. ಅದಕ್ಕೆ ಸೀದಾ ಈ ಕಡೆ ಬೀಚ್ ಕಡೆ ಇರೋ ಡೊಮಿನೋಸಿಗೆ ಬಂದ್ವಿ ಗೈಸ್. ಈಗ ಡೊಮಿನೋಸ್ ಒಳಗೆ ಒಂದು ದೊಡ್ಡ ಲಾರ್ಜ್ ತಿನ್ನೋಣ ಅಂತಂದು ನಮ್ಮ ರೂಮ್ಲಿಂದ ಇಲ್ಲಿಗೆ ನಿಯರ್ ಬೈ 600 ಐತೆ ಗೈಸ್ ಅಷ್ಟೇ. ಬಂದ್ವಿ ಈಗ ಊಟ ಪಿಜ್ಜಾ ತಿನ್ನೋಣ. ಏನು ಆರ್ಡ್ರ್ ಮಾಡ್ತೀವಿ ಏನಂತ ನೋಡೋಣ. ಇಲ್ಲ ಅನ್ನೋ ಹೊಟ್ಟೆ ಈಗ ಅಲ್ಲಿ ಕರೆಂಟು ಸಪ್ಲೈ ಅಲ್ಲಿನೂ ಇಲ್ಲ ಅಂದಿದ್ದಕ್ಕೆ ಡೊಮಿನೋಸ್ ಒಳಗೆ ನಾವು ಸೀದಾ ಬಂದಿರೋದು ಮ್ಯಾಕ್ಡೊನಾಲ್ಡ್ಸಿಗೆ. ಇಲ್ಲಿ ಏನು ಕರೆಂಟ್ ಐತೆ ಅಂತಾರೋ ಏನಿಲ್ಲ ನಮಗೂ ಗೊತ್ತಿಲ್ಲ. ನೋಡೋಣ. ಐ ಹೋಪ್ ಬೆಸ್ಟ್ ಚೆನ್ನಾಗಿರುತ್ತೇನೋ ಗೊತ್ತಿಲ್ಲ. ಟೆಂಪ್ರರಿ ತಿನ್ನೋಣ ಗೈಸ್ ಅಷ್ಟೇ. ನೋಡೋಣ. ಈಗ ಇಲ್ಲಿ ಆರ್ಡ್ರ್ ಮಾಡೋಕೆ ನಿಂತೀವಿ. ಈಗ ಇಲ್ಲಿ ಹಿಡಿದಾಗ ಆರ್ಡ್ರ್ ಮಾಡಾಕತ್ತಿ ನೋಡ್ಬೇಕು ಗೈಸ್. ಇಲ್ಲೇ ಸಿಗುತ್ತೆ ಇಲ್ಲ ಐತಂತ ಹೇಳ. ಇಲ್ಲಿ ಒಂದು ರೂಪಿಗೆ ಒಂದು ಕಾಂಬೋ ಇದೆ ಗೈಸ್. ಇದು ಮೀಲ್ ಕಾಂಬೋ ಐತಿ. ನೋಡೋಣ ಸಿಕ್ಕರೆ ಚಲೋ. ನೆಕ್ಸ್ಟ್ ಪಟೇಲ್ ಪಾರ್ಟಿ ಇವತ್ತು ನಮ್ಗೆ ಮೆಕ್ಡೊನಾಲ್ಡ್ಸ್ ಕೊಡ್ಸಾಕತ್ತಾರ. ಅದಕ್ಕೆ ಇವತ್ತು ಅಣ್ಣರು ಅವರು ಬಂದರು. ಅವರ ಬಂದು ಹೇಳ್ಕೊಟ್ಟಾರೇನೋ ಎಲ್ಲ ಆರ್ಡ್ರ್ ಐತಿ. ಅದ್ರ ಇದ್ರಾಗೂ ಸ್ಪೆಷಲ್ ಸಾಫಾಸ್ ಬರ್ತಾವೆ. ಇದ್ರಾಗೇನು ನಾವು ಕೋಕ್ ಬದಲಿ ರೀಪ್ಲೇಸ್ಮೆಂಟ್ ಮಾಡ್ಕೋಬೋದು. ಕ್ಯಾಪೆಚಿನೋ ಇರಲಿ ಮತ್ತು ಇನ್ನೊಂದು ಯಾವುದೋ ಎಕ್ಸೆಟ್ರಾ ಸ್ಟ್ರಾಬೆರಿ ಜ್ಯೂಸ್ ಇರಲಿ. ಅಂದರೆ ಎಕ್ಸಾಂಪಲ್ ಆಫರ್ ಏನಂದರೆ 99ಗೆ ಫ್ರೆಂಚ್ ಫ್ರೈಸು ಪ್ಲಸ್ ಬರ್ಗರು ಪ್ಲಸ್ ಕೋಕ್ ಇತ್ತು. ಅದಕ್ಕೆ ನಾವು ಕೋಕ್ ಬದಲಿ ಒಂದು ಸಂದೀಪ್ ಯಾವ್ದು ಅಂದಲ್ಲಿ ಅದು ಅಮೇರಿಕನ್ ಮಟ್ಪಿ ಗೈಸ್ನ ಅಮೇರಿಕನ್ ಮಟ್ಪಿ ಅಂತೆ. ಅಂದರೆ ಕೆಳಗಡೆ ಜ್ಯೂಸ್ ಗಚ್ಚರ ಮ್ಯಾಗ ಹಿಂಗೆ ಐಸ್ ಬರ್ತೀವಿ ಸರ್. ನೋಡೋಣ. ನಾವು ಫಸ್ಟ್ ಟೈಮ್ ಎಲ್ಲ ಸೇರಿ ಬರೀ ಕೇವಲ 200 ರುಪೀಸಿಗೆ ಎಲ್ಲ ಬಂದ್ಬಿಡ್ತು. ನೋಡೋಣ ಲೆಟ್ಸಿ. ಮೆಕ್ಡೊನಾಲ್ಡ್ಸ್ ಸರ್ ಅವ್ರದ್ದು ಲೇಟ್ ಆಗತ್ತಂತ ಗೊತ್ತಾಯ್ತು. ಅಂದರೆ ಕರೆಂಟ್ ಸ್ವಲ್ಪ ಹೋಗೋದು ಬರೋದಂಗೆ ಆಗತ್ತೆ. ಅದಕ್ಕೆ ಹಿಂಗೆ ಆಟ ಆಡೋಕ್ಕೆ ಇದು ಕೊಟ್ರೆ ಲೇ ಒಣ ಇದು ಹಂಗಲ್ಲೇ ಆಡೋದು. ಹೋ ಹಂಗೆ ನಿಮ್ಮ ಫೈನಲಿ ಬಂತು. ಲೆಟ್ಸ್ ಗೋ ಗೈಸ್. ಏನಂತಾರೆ ಅಲ್ಲೇ ಇದಕ್ಕೆ? ಅಮೇರಿಕನ್ ಇದಂತ ಗೈಸ್. ಇದು ಮ್ಯಾಗ್ ಏನೈತಲ್ಲ ಇದು ಐಸ್ ಕ್ರೀಮು, ಕೆಳಗಡೆ ಜ್ಯೂಸು, ಕಾಫಿನ ಜ್ಯೂಸ್ ಐತೆ ಗೈಸ್. ಈ ಕಡೆ ಇದೇ ಐತೆ ಗೈಸ್. ಈ ಕಡೆ ಏನೋ ಮೆಕ್ಡೊನಾಲ್ಡ್ಸ್ ಬರ್ಗರ್. ಈಗ ತಿನ್ನೋಣ ಹೆಂಗಿರುತ್ತೆ ನೋಡೋಣ. ಲೆಟ್ಸ್ ಗೋ ಗೈಸ್. ಈಗ ಫೈನಲಿ ಟೇಸ್ಟ್ ಮಾಡೋಣ. ಇದು ಮೇಲೆ ಐಸ್ ಕ್ರೀಮ್ ಅಂತೆ. ಫಸ್ಟ್ ಏನಂತಂದರೆ ಕುಡಿದು ನೋಡೋಣ.
ಹೌದು ಲೇವಣ ಸೋಣ ಸೇಮ್ ಬೆಲ್ಜಿಯಂ ಅದು ಮೇಲೆ ಐಸ್ ಕ್ರೀಮ್ ಬೇಯಿಸಿದೆ ಇದು ಬರುತ್ತೆ ಫ್ರೆಂಚ್ ಫ್ರೈಸ್ ಬರ್ತಾವ ಯಸ್ ಐಸ್ ಕ್ರೀಮ್ ವಿತ್ ಬೆಲ್ಜಿಯಂ. ನಾವು ಈ ಸೋಪಿಂಗ್ ಪೌಡ್ರ್ ಬರೋಗಿದ್ದಂಗೆ ಇರುತ್ತೆ ಐಸ್ ಮೇಲೆ, ಅದಕ್ಕೇನಿದೆ ಅಂತ ಸೈಕ್. ಈಗ ಫೈನಲಿ ಈಗ ಫ್ರೆಂಚ್ ಫ್ರೈಸ್ ಬೇರೆ ಬಂದ್ರಿ. ಈಗ 3 ಹೊಡ್ಯಾಣ. ಈ ಕಡೆ ಬರ್ಗರ್ ಈಗ ತಿಂದಿಲ್ಲ ಇನ್ನೇ ಇಲ್ಲ, ಅದಕ್ಕೆ ಈಗ ಅಂದರೆ ಕುಡಿಯೋದಿದ್ನಲ್ಲ, ಸೊ ಅದಕ್ಕೆ ಈಗ ಇದು ಮಾಡೋಣ. ಲೆಟ್ಸ್ ಗೋ. ಪಾಪಡಿ ಒಂದು ಟವರನ್ನು ನಿರ್ಮಾಣ ಮಾಡ್ಯಾನ. ಚಪ್ಪಾಳೆ ಬರಲಿ ನಮ್ಮ ಪಾಪಡಿ. ಇದು ಫಸ್ಟ್ ಫ್ಲೋರ್, ಇದು ಗ್ರೌಂಡ್ ಫ್ಲೋರ್. ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್, ಸೆಕೆಂಡ್ ರೂಮ್, ಈ ಕಡೆಗೆ ಬಾಲ್ಕನಿ ವ್ಯೂ ಪಾಯಿಂಟ್, ಈ ಕಡೆಗೆ ಔಟ್ ಸೈಡ್ ಬಾಲ್ಕನಿ. ಮತ್ತೆ ಸ್ಪೆಷಲ್ ಯಾರನ್ನ ಇವರು ಸ್ಪೆಷಲ್ ನನಗೆ ವರುಣ್ ಐತಂತ ತೋರ್ಸಾಕ ವರುಣ್ ಹೇಳ್ತೀವಿ. ಆಯ್ತಾ ಮೊಬೈಲ್ ಇಟ್ಟ ಪಾಟೀಲ್ ಈಗ